ಹಲೋ ಸ್ನೇಹಿತರೆ, ರಾಹುಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಕೈಮಾ ಸಾರು ಮಾಡ್ತಾಯಿದ್ರು. ಬನ್ನಿ ಇದು ನೋಡ್ಕೊಳ್ಳೋಣ ಹೇಗೆ ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೆಳ್ಳುಳ್ಳಿ 3 ಗೆಡ್ಡೆ, 3 ಈರುಳ್ಳಿ, 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸು, 10 ಲವಂಗ, ಸ್ವಲ್ಪ ಚಕ್ಕೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆನ ಪುಡಿ ಮಾಡಿ ಇಟ್ಕೊಂಡಿರೋದು 1 ಬಟ್ಲು, ಸ್ವಲ್ಪ ಕಾಯಿ. ಇದಿಷ್ಟು ಕೈಮಾ ಉಂಡೆಗೆ ಮಸಾಲೆ ಆಡಿಸ್ಕೊಳ್ಬೇಕು. ಈ ಮಸಾಲೆಗೆ ನೀರು ಹಾಕಬಾರ್ದು, ಹಾಗೆ ಆಡಿಸ್ಕೋಬೇಕು. ಈಗ ನೋಡಿ 1 kg ಕೈಮಾ ತಗೊಂಡಿರೋದು ಇದು, ಜೊತೆಗೆ 1/4 kg ಮಟನ್ ತಗೊಂಡಿರೋದು. ಈಗ ಸಾಂಬಾರಿಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ಒಂದು ಜೊತೆಗೆ ಇದಕ್ಕೊಂದು ಮೊಟ್ಟೆನೂ ಹಾಕಬೇಕು ಕೈಮಾ ಉಂಡೆಗೆ. ಈಗ ಬನ್ನಿ ಸಾಂಬಾರು ತೋರಿಸ್ಕೊಡ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಮೆಣಸು, 10 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, 3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ 2 ಟೊಮೊಟೊ, ಸ್ವಲ್ಪ ಕಾಯಿ, ಕಡಲೆ. ಇದಿಷ್ಟನ್ನು ಸಾಂಬಾರಿಗೆ ರುಬ್ಕೋಬೇಕು. ಒಗ್ಗರಣೆಗೆ ಪುದೀನ ಸೊಪ್ಪು, ಈರುಳ್ಳಿ. ಈಗ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಸಾಂಬಾರಿಗೆ ರುಬ್ಕೊಳ್ಳೋಣ. ಲವಂಗ, ಚಕ್ಕೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ. ಆಮೇಲೆ ಕಡಲೆ, ಟೊಮೊಟೊ, ಇದು ಕಾಯಿ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಸಾಂಬಾರ್ಗೆ ಆದಷ್ಟು. ಈಗ ಕೈಮಾ ಉಂಡೆಗೆ ಚಕ್ಕೆ, ಮೆಣಸು, ಲವಂಗ, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೋಡಿ ಕೈಮಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಫುಲ್ ಎಲ್ಲ ಮಸಾಲೆನೂ ಕೈಮಾಗೆ ಮಿಕ್ಸ್ ಆಗಬೇಕು. ಇವಾಗ ಈ ಥರ ಇದು ನೋಡಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಮೊಟ್ಟೆ ತೋರಿಸಿದ್ವಲ್ಲ, ಆ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಈಗ. ಮತ್ತು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಒಂದು ಅದಕ್ಕೆ ಬರಬೇಕಿದು ನೋಡಿ. ರೆಡಿ ಆಯಿತು, ಕೈಮಾ ಮಸಾಲೆ ರೆಡಿಯಾಗಿದೆ. ಇವಾಗ ಇದಕ್ಕೆ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ಥರ. ಈಗ ರೌಂಡಕ್ಕೆ ಬಾಲ್ ಶೇಪಲ್ಲಿ ಉಂಡೆ ಕಟ್ಕೋಬೇಕು ನೋಡಿ. ಈಗೆಲ್ಲ ಉಂಡೆನೂ ಕಟ್ಕೊಂಡಾಗಿದೆ. ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಸಾಂಬಾರು ಮಾಡೋಣ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಪುದೀನ ಸೊಪ್ಪು ಹಾಕಬೇಕು. ಅದು ಫ್ರೈ ಆದಮೇಲೆ ಈಗ ಮಟನ್ ತೋರಿಸಿದ್ವಲ್ಲ, ಆ ಮಟನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಿದು ಮಟನ್ನ ನೋಡಿ. ಹುರಿಬೇಕಾದ್ರೆ ಈಗ ನಾವು ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಇದು ಬೆಂದಾಯ್ತು. ಇವಾಗ ನಾವು ಈ ಮಸಾಲೆ ರುಬ್ಕೊಂಡಿದ್ನಲ್ಲ ಸಾಂಬಾರಿಗೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಯಾಕಂದರೆ ಕೆಳಗಡೆ ಸೀದೋಗ್ಬಿಡ್ತದೆ ಪಾತ್ರೆ. ಈಗ ನೋಡಿ ಫ್ರೈ ಆಗಿದೆ, ಬೆಂದಿದೆ. ಈಗ ಒಂದು ಕಡೆ ಬಿಸಿನೀರು ಇಟ್ಕೊಂಡು ನಾನು ಮಟನ್ ಸಾರು ಪೌಡ್ರು 3 ಟೇಬಲ್ ಸ್ಪೂನ್ ಮಟನ್ ಸಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಬಿಸಿನೀರಿಗೆ. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ. ಈಗ ಎಲ್ಲ ಒಂದು ಕಡೆ ತಿರುಗಿಸ್ಕೊಂಡು ಸೌಟಲ್ಲಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈ ಥರ. ಕುದೀತಾ ಇದೆ ಇವಾಗ. ಈಗ ಕಾಯಿ, ಕಡಲೆ, ಟೊಮೊಟೊ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನಾವು ಉಪ್ಪು ಹಾಕಿದ್ದೀವಲ್ಲ ಅದು ರುಚಿ ನೋಡ್ಕೊಂಡು ಇನ್ನು ಮತ್ತೆ ಹಾಕಬೇಕು ಅಂದರೆ ಹಾಕ್ಕೊಳ್ಳಿ ನೀವು. ಈಗ ನೋಡಿ ಈ ಥರ ತಿಕ್ನೆಸ್ ಆಗಿ ನಮಗೆ ಸಾರು ಇಷ್ಟು ಬೇಕು ಹಾಗೆ ಮಾಡ್ಕೊಂಡಿದ್ದೀವಿ ನಾವು. ಈಗ ಸಾಂಬಾರು ಕುದೀತಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಸಾಂಬಾರು ರೆಡಿಯಾಗಿದೆ, ಮಟನ್ ಸಾರು ಕೈಮಾದು. ಈಗ ಒಂದೊಂದು ಉಂಡೆನೇ ಸೈಡಲ್ಲಿ ಹೀಗೆ ಬಿಡ್ತಾ ಬರಬೇಕಿದನ್ನು, ಪಕ್ಕನೇ ಬಿಡಬೇಕಿದನ್ನು ನೋಡಿ ಈ ಥರ ಬಿಡಬೇಕು. ಈಗ ನೋಡಿ ಬಿಟ್ಟಾಗಿದೆ. ಈಗ ನಾವು ಸೌಟ್ ಹಾಕ್ಬಾರ್ದು, ಒಂದು 10 ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ನಾವು ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ ಒಂದು 10 ನಿಮಿಷ ಮೇಲೆ ನಾನು ಸೌಟ್ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಈಗೆಲ್ಲ ಉಂಡೆ ಬೆಂದು ಮೇಲೆ ಸಾಂಬಾರು ಮೇಲೆ ಬಂದಿದೆ ನೋಡಿ, ಚೆನ್ನಾಗಿದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಕೈಮಾ ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಸಾಂಬಾರು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಮನೇಲಿ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.